ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮಿದ್ದೀರಿ ಅಂತ ಇವತ್ತಿನ ಬ್ಲಾಗ್ ಚಾಲು ಮಾಡ್ತೀನಿ. ಇವತ್ತು ನಾವು ವಿಜಯನಗರಕ್ಕೆ ಹೊಂಟೀವಿ. ಯಾಕಂದ್ರೆ ಅಲ್ಲಿ ಹನುಮಂತನ ಗುಡಿ ಐತಿ. ಸೊ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೊಂಟೀವಿ. ಸೊ ಫಸ್ಟ್ ಟೈಮ್ ಹೊಂಟೀವಿ ನಾವು. ನಮ್ಮ ಜೊತೆ ನೀವು ನೋಡೋರ ಫಸ್ಟ್ ಟೈಮ. ಓಕೆ ಬರ್ರಿ ಹೋಗೋಣ. ಈಗ ನಾವು ಗುಡಿ ಹತ್ರ ಬಂದ್ವಿ, ಹನುಮಪ್ಪನ ಗುಡಿ ಹತ್ರ. ಇವ್ರ ಗಾಡಿ ಪಾರ್ಕ್ ಮಾಡಕ್ಕೆ ಹೋಗ್ಯಾರು. ಗಾಡಿ ಪಾರ್ಕ್ ಮಾಡೋಕ್ಕೂ ಜಾಗ ಎಲ್ಲ ಅಷ್ಟೊಂದು ರಶ್ ಐತಿ. ಹೆಂಗೋ ಪಾರ್ಕ್ ಮಾಡಿ ಬಂದರು. ಇಲ್ಲಿ ಇವ್ರು ಏನು ಮಾಡ್ತಾರಪ್ಪ ಅಂದ್ರೆ ದೇವರಿಗೆ ತುಳಸಿ ಎಲೆಯಿಂದ ಹಾರ ಮಾಡ್ಕೊಂಡು ಅದು ಹಾರ ಮತ್ತು ಹೂವಿನ ಹಾರ ಈ ರೀತಿ ಬೈತಾರೋ ದೇವರಿಗೆ. ಬರ್ರಿ ಒಳಗೆ ಹೋಗೋಣ. ನಮ್ಮ ಜೊತೆ ನೀವು ದೇವ್ರ ದರ್ಶನ ಮಾಡಿರಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ದೇವ್ರ ಅಲಂಕಾರ ನೋಡ್ರಿ ಏನು ಚಂದ ಮಾಡ್ಯಾರು. ಆ ತಕ್ಷಣ ನಮ್ಗೆ ಅಕ್ಕಿ ಸಿಕ್ತು, ನಾವು ಅಕ್ಕಿ ತೊಗೊಂಡ್ವಿ. ನೋಡ್ಬೋದು ಇದೆಲ್ಲ ಹನುಮಪ್ಪನ ಮೂರ್ತಿ ಇತ್ತಪ್ಪ ಅಂದ್ರೆ ಬಲಗಡೆ ಗಣಪತಿ ಮೂರ್ತಿ ಐತಿ. ಆಮೇಲೆ ಎಡಗಡೆ ಸೈಡ್ ರಾಮ ಸೀತೆ ಮತ್ತು ಲಕ್ಷ್ಮಣರ ಮೂರ್ತಿ ಐತಿ. ಭಾಳ ಚಂದ ಮಾಡ್ಯಾರ. ನೋಡಕ್ಕಂತೂ ಫುಲ್ ಖುಷಿ ಆಗೈತಿ. ಗುಡಿ ಎದುರುಗಡೆನ ಮೇನ್ ರೋಡ್ ಇರೋದ್ರಿಂದ ಗಾಡಿ ಆವಾಜೆಲ್ಲ ಭಾಳ ಕೇಳಿಸ್ತಾ ಐತಿ. ಅದನ್ನೆಲ್ಲ ಮ್ಯೂಟ್ ಮಾಡಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ಏನಿಷ್ಟು ಹೆಂಗೈತಿ ವಿಡಿಯೋ ಹಂಗೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂಥೇಳಿ ರಾ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೀನಿ ನಾನು. ಐ ಹೋಪ್ ನಿಮ್ಗೆ ಇಷ್ಟ ಆಗೈತಿ ಅಂತ ತಿಳ್ಕೊತೀನಿ. ಈಗ ಬಂದವ್ರಿಗೆಲ್ಲ ಈ ರೀತಿ ತುಳಸಿ ಎಲೆ ಅವ್ರು ತೊಗೊಂಡು ಹೋಗ್ತಾರೋ. ಆಮೇಲೆ ಈ ತೀರ್ಥನ ಕೊಡಾಕತ್ತಿತ್ತು, ಅದನ್ನ ತೊಗೊಂಡ್ವಿ ನಾವು. ದೊಡ್ಡ ಮರ ಐತಿ, ಅಲ್ಲಿ ಪೂಜೆ ಮಾಡಕತ್ತಿದ್ರು. ಮತ್ತು ಇಲ್ಲಿ ಸೈಡಿಗೆಲ್ಲ ಸಣ್ಣ ಸಣ್ಣ ಗುಡಿ ಇತ್ತು, ಅಲ್ಲಿ ನಮಸ್ಕಾರ ಮಾಡಿದ್ವಿ ನಾವು. ದೇವ್ರ ದರ್ಶನ ತೊಗೊಂಡ್ವಿ. ನೋಡ್ರಿ ನೀವು ಜನ ಹೆಂಗೆ ಬರಕತ್ತಾರೋ, ಫುಲ್ ರಶ್ ಐತಿ. ಇಲ್ಲಿ ನವಗ್ರಹ ಸ್ಥಾಪನೆ ಮಾಡಿದ್ರು. ಬಟ್ ಅದ್ವಿತಿನ ತೊಗೊಂಡು ಒಳಗೆ ರಶ್ ಒಳಗೆ ಹೋಗೋದು ಬೇಡ ಅಂಥೇಳಿ ನಾವು ಹೊರಗಿಂದನ ಸುತ್ತಾಕಿ ನಮಸ್ಕಾರ ಮಾಡಿದ್ವಿ. ನವಗ್ರಹ ಸ್ತೋತ್ರ ಅಂತೆಲ್ಲ ಓದಲೇಬೇಕೆಲ್ಲರೂ. ಆಮೇಲೆ ಇಲ್ಲಿ ಇನ್ನೊಂದು ದೊಡ್ಡ ಮರ ಇತ್ತು. ಅಲ್ಲಿ ಹೆಂಗಪ್ಪ ಅಂದ್ರೆ ಏನಾದರೂ ಮೂರ್ತಿ ಎಲ್ಲ ಒಡೆದಿದ್ದು ಸೀಳಿದ್ದು ಅಂದರೆ ಅಲ್ಲೆಲ್ಲ ತಂದು ಇಡ್ಬೋದು. ಅಥವಾ ನೀರೊಳಗೂ ಬಿಡ್ತಾರೆ ಕೆಲವೊಂದು ಜನ. ಹಂಗೆ ಸುತ್ತಕ್ಕಾತಿದ್ವಿ. ಹಿಂದೇನೈತಿ ನೋಡೋಣ ಅಂತೇಳಿ ಹೋದ್ವಿ ಒಂದು ರೌಂಡ. ಅಲ್ಲೇನೂ ಇರಲಿಲ್ಲ. ಮತ್ತು ವಾಪಸ್ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೋಬೇಕಂತೇಳಿ ಕೂತ್ಕೊಂಡ್ವಿ. ಈ ರೀತಿ ಎಲ್ಲಾದರೂ ಹೊರಗೆ ಹೋಯ್ತಪ್ಪ ಅಂದರೆ ಒಂದು ಸೆಲ್ಫಿ ಅಂತೂ ತೊಗೋತೀವಿ ನಾವಂತೂ. ನೀವು ಎಲ್ಲರೂ ತೊಗೋತೀರಿ ಅಂತ ಗೆಸ್ ಮಾಡ್ತೀನಿ ನಾನು. ಇಲ್ಲಿ ದೇವ್ರ ಗುಡಿಗೆ ಬಂದೀವಿ, ದೇವ್ರ ದರ್ಶನ ಆಯಿತು, ಅದೊಂಥರ ಖುಷಿ ಆಯ್ತು. ನಮ್ಮ ಲ್ಯಾಂಗ್ವೇಜ್ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಭಾಷೆ ಏನು ಮಾತಾಡ್ತೀವಲ್ಲ ಆ ಭಾಷೆ ಕೇಳಿಸ್ಕೊಂಡು ಅದಕ್ಕಿಂತಲೂ ಜಾಸ್ತಿ ಖುಷಿ ಆಯಿತು. ಯಾಕಪ್ಪ ಅಂದರೆ ಇಲ್ಲಿ ಬೆಂಗಳೂರಿಗೆ ಬಂದಾಗಿಂದ ಅಂಥ ಭಾಷೆ ಯಾರೂ ಮಾತಾಡೇ ಇರಲಿಲ್ಲ. ನಮ್ಮ ಸೈಡ್ ಭಾಷೆ ನಮ್ಮ ಜನರನ್ನು ಭಾಳ ಮಿಸ್ ಮಾಡ್ಕೊತಿದ್ವಿ ನಾವು. ಸೊ ಅದೊಂಥರ ಖುಷಿ ಆಯಿತು ನಮ್ಗೆ. ಏನಪ್ಪ ಅಂದ್ರೆ ಪುಲಾವ್ ಈ ರೀತಿ ಪ್ರಸಾದ ಕೊಡಾಕತ್ತಿದ್ರು. ನಾವು ತೊಗೊಳಕ್ಕಾಗಲಿಲ್ಲ. ಬಿಕಾಸ್ ಮಂದೆಲ್ಲ ಈ ಸೈಡ್ ಕ್ಯೂ ಒಳಗೆ ನಿಂತಿದ್ರು. ನಮ್ಗೆ ಗೊತ್ತಿರಲಿಲ್ಲ, ನಾವು ಆ ಸೈಡ್ ಕುಂತಿದ್ವಿ. ನಾವು ಬರೋ ಅಷ್ಟರೊಳಗೆ ಫುಲ್ ದೊಡ್ಡ ಕ್ಯೂ ಆಗಿತ್ತು. ಅಷ್ಟು ಕ್ಯೂ ಒಳಗೆ ನಿಂತ ತೊಗೊಂಡು ಬರೋ ಅಷ್ಟು ಪೇಷನ್ಸ್ ಇರಲಿಲ್ಲ. ಬಿಕಾಸ್ ಅದ್ವಿತಿ ನಿಲ್ಲಕ್ಕೂ ಕೊಡ್ತಿರ್ಲಿಲ್ಲ. ಅದಕ್ಕೆ ಆಲ್ರೆಡಿ ಕಿರಿಕಿರಿ ಚಾಲೂ ಮಾಡಿದ್ರು. ಸೊ ಅದಕ್ಕೆ ಬೇಡ ಅಂಥೇಳಿ ನಾವು ಹಂಗೆ ಬಂದ್ವಿ. ಬಟ್ ಏನೊಂದು ಒಳ್ಳೆ ಕೆಲಸ ಮಾಡಿದ್ವಿ ಅಂದರೆ ಅದು ಪುಲಾವ್ದೇನು ಬೋಗಾಣಿ ಇತ್ತಲ್ಲ ಅದನ್ನು ಹಸ್ಬೆಂಡ್ ಎತ್ತಿಡಕ್ಕೆ ಹೆಲ್ಪ್ ಮಾಡಿದ್ರು. ಯಾಕಂದ್ರೆ ನಾವು ಹೊರಗೆ ಬರೋ ಅಷ್ಟರೊಳಗೆ ಅವರೆಲ್ಲ ಸೆಟಪ್ ಮಾಡಕತ್ತಿದ್ರಲ್ಲಿ. ನೋಡಿದ್ರಲ್ಲ ಎಷ್ಟು ಬೋಗಾಣಿಗಳಿದ್ವು ಅಲ್ಲಿ. ಅಷ್ಟು ಭಕ್ತಾದಿಗಳಿಗೆ ಅಷ್ಟು ಬೋಗಾಣಿ ಅಂದ್ರೆ ಕಡಿಮೆನೇ ಅಂತ ಹೇಳ್ಬೋದು. ನೋಡ್ಬೋದು ನೀವು ಇಷ್ಟು ಗಾಡಿ ಅದಾವಲ್ಲ, ಪಾರ್ಕಿಂಗ್ ಮಾಡೋಕ್ಕಂತೂ ಸಾಕಾಗಿ ಹೋಗ್ತೈತಿ. ಅಷ್ಟು ಗಾಡಿ ಇದ್ದು ಏನು ಗಾಡಿ ಅದಾವಲ್ಲ ಎಲ್ಲ ಗಾಡಿಗಳು ಅಲ್ಲಿ ಭಕ್ತಾದಿಗಳ ಗಾಡಿನ ಅದಾವು. ಗುಡಿಗೇನು ಬಂದಿದ್ರಲ್ಲ ಮಂದಿ ಅವ್ರ ಗಾಡಿಗಳದ್ದನ ಪಾರ್ಕಿಂಗ್ ಐತದ.
ಸ್ಟಾಪ್ ಮಾಡಿದ್ರು. ಸೊ ಅಲ್ಲಿ ಎದುರುಗಡೆ ಒಂದು ಮನೆ ಕಾಣಿಸಿತ್ತು ನನಗೆ. ಮನೆ ಮೇಲೆ ಆಕಳದ ಮೂರ್ತಿ ಐತಿ. ಆಮೇಲೆ 4 ಸೈಡ್ ಗೋಪುರ ಡಿಸೈನ್ ಐತಿ. ಏನೋ ಯುನೀಕ್ ಅನ್ಸಿತ್ತು ನನಗೆ. ಸೊ ಅದ್ರ ಸಲುವಾಗಿ ನಿಮ್ಮ ಜೊತೆನೂ ಶೇರ್ ಮಾಡ್ಬೇಕಂತೇಳಿ ಒಂದು ವಿಡಿಯೋ ಕ್ಲಿಪ್ ತೊಗೊಂಡೆ ನಾನು. ಮತ್ತು ಹಂಗೆ ಬರಾಕತ್ತಿದ್ವಿ, ಅವಾಗ ಹಾದಿ ಮೇಲೆ ಒಂದು ದೊಡ್ಡ ಗುಡಿ ಕಾಣಿಸಿತ್ತು. ಸೊ ಯಾವ ಗುಡಿ ಇರ್ಬೋದು ಅಂದ್ಕೊಳಕತ್ತಿದ್ವಿ. ಅಷ್ಟರೊಳಗೆ ಬೋರ್ಡ್ ಇತ್ತಲ್ಲಿ, ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂಥೇಳಿ. ಗುಡಿ ಫುಲ್ ದೊಡ್ಡದೈತ್ರಿ ಇದು. ಅಲ್ಲಿ ಹನುಮಪ್ಪನ ಮೂರ್ತಿ ನೋಡ್ರಿ, ಅದು ಎಷ್ಟು ದೊಡ್ಡದೈತಿ. ಮತ್ತು ಇಲ್ಲಿನೂ ದೊಡ್ಡ ದೊಡ್ಡ ಅಂಗಡಿ ಇದ್ದು ಹೂವಿನ ಹಾರ ಎಲ್ಲ ಮಾರಾಕತ್ತಿದ್ರು. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಇಲ್ಲಿನೂ ಬಂದು ಹೋಗಬೇಕು ಅಂಥೇಳಿ ವಿಚಾರ ಮಾಡಿದ್ವಿ ನಾವು. ಹಾಯ್ ಮೇಡಮ್. ದೇವ್ರ ದರ್ಶನ ಮಾತ್ರ ಸಖತ್ತಾಗಿ ಆಯಿತು. ಇಷ್ಟು ರಶ್ ಇತ್ತಪ್ಪ ಅಂದ್ರೆ ಅಲ್ಲಿ ನಿಂತದ್ದು ಗಾಡಿ ಎಲ್ಲ ದೇವ್ರ ಗುಡಿಗೆ ಅಂತಲೇ ಬಂದಿತ್ತು, ದೇವ್ರ ದರ್ಶನ ಮಾಡೋಕ್ಕಂತ ಹೇಳಿ. ಅಲ್ಲಿ ವಿಜಯನಗರದಾಗ ನಮ್ಮ ಸೈಡ್ ಜನ ಅಂದರೆ ಉತ್ತರ ಕರ್ನಾಟಕದ ಸೈಡ್ ಜನ ಜಾಸ್ತಿ ಇರ್ತಾರೆ. ಆಮೇಲೆ ಮತ್ತು ಹೇಳ್ಬೇಕಂದ್ರೆ ಹೋಗ್ತಾ ಅಷ್ಟೊಂದೇನು ಟ್ರಾಫಿಕ್ ಇರಲಿಲ್ಲ, ಬಟ್ ಬರ್ತಾ ಈ ಲೆವೆಲ್ದಾಗ ಟ್ರಾಫಿಕ್ ಇತ್ತಲ್ಲ. ಹೋಗ್ತಾ ಹಾಫ್ ಆ್ಯನ್ ಅವರ್ದಾಗ ಹೋಗಿದ್ವಿ, ಬಟ್ ಬರ್ತಾ 1 ಅವರ್ ಬೇಕಾಯ್ತು ನಮ್ಗೆ. ಹಂಗೆ ಅಲ್ಲಿ ಹಳ್ಳಿ ತೋಟ ಅಂತ ಐತಿ, ಅಲ್ಲಿ ನಾವು ಕಾಯಿಪಲ್ಲೆ ಅಷ್ಟು ತೊಗೊಂಡು ಬಂದ್ವಿ. ಅಲ್ಲಿ ಏನು ಮಾಡ್ತಾರೋ ಹಳ್ಳಿ ತೋಟ ಒಳಗೆ ಅಂದ್ರೆ ಡೈರೆಕ್ಟ್ಲಿ ರೈತರಿಂದನೇ ತೊಗೋತಾರಂತ ಫ್ರೆಶ್ ತರಕಾರಿ. ಸೊ ಒಂದ್ಸಲ ಟ್ರೈ ಮಾಡೋಣ ಅಂತೇಳಿ ಅಲ್ಲಿನೂ ಹೋಗಿ ತರಕಾರಿ ತೊಗೊಂಡು ಬಂದ್ವಿ. ಆಮೇಲೆ ಮತ್ತು ಹೇಳ್ಬೇಕಪ್ಪ ಅಂದ್ರೆ ನೀವು ದೇವ್ರ ದರ್ಶನ ಹೊರಗಿಂದನೂ ಮಾಡ್ಕೋಬೋದು. ಹೊರಗಿಂದನೂ ಕ್ಲಿಯರಾಗಿ ದೇವ್ರು ಕಾಣಿಸ್ತಾನೋ. ಆ ರೋಡಿಂದ ಪಾಸ್ ಆಗೋ ಜನರಿಗೆ ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೋದು. ದೇವ್ರ ಅಲಂಕಾರ ಮಾತ್ರ ಸಖತ್ತಾಗಿ ಮಾಡಿದ್ರು. ಈಗ ನಿಮ್ಮೂರ ಹಳ್ಳಿ ತೋಟಕ್ಕೆ ಬಂದ್ವಿ ನಾವು. ಇದು ಮೋದಿ ಆಸ್ಪತ್ರೆ, ಗೌರ್ಮೆಂಟ್ ಹಾಸ್ಪಿಟಲ್ಲ, BBMP ಅಂಡರ್ ಬರ್ತೈತಿ. ನಾನು ಫಸ್ಟ್ ಟೈಮ್ ನೋಡಿದ್ನಲ್ಲ, ಸೊ ಅದಕ್ಕೆ ನಿಮ್ಮ ಜೊತೆನೂ ಶೇರ್ ಮಾಡಬೇಕು ಅಂಥೇಳಿ ಶೇರ್ ಮಾಡಿದೆ. ಮೋದಿ ಆಸ್ಪತ್ರೆ ಅಂತ ಬರ್ದಾರು ಅಂಥೇಳಿ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಗೊತ್ತಾಯಿತು. ಇಲ್ಲ ಅಂದರೆ ಇದು ಗೌರ್ಮೆಂಟ್ ಹಾಸ್ಪಿಟಲ್ ಅನ್ಸೋಂಗೆ ಇಲ್ಲ, ಚಲೋ ಮೇಂಟೆನೆನ್ಸ್ ಮಾಡ್ಯಾರು. ಇವತ್ತಿನ ಬ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡ್ಕೊರಿ. ಮತ್ತು ಹೆಂಗೆ ಅನ್ನಿಸ್ತು ದೇವ್ರ ದರ್ಶನ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ನಂಗೆ. ಮತ್ತು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಥ್ಯಾಂಕ್ ಯು. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ.